ವೀಕ್ಷಕರೇ, ಜ್ಞಾನದ ವಿಸ್ಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಮ್ಯಾ ಶಂಕರಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ. ನಮಸ್ಕಾರ ವೀಕ್ಷಕರೇ, ಜ್ಞಾನದ ವಿಸ್ಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಮ್ಯಾ ಶಂಕರಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ. ಇವತ್ತು ಬೆಳಿಗ್ಗೆ ತಿಂಡಿಗೆ ರೊಟ್ಟಿ ಆಯಿತಾ. ಹೇಗುಂಟು ಅಂತ ಹೇಳಿದರೆ ರೊಟ್ಟಿಗೆ ಈ ರೀತಿಯಾಗಿ ಉಂಟು. ಮೆಣಸು ಹಾಕಿದ್ದಾರೆ, ಕ್ಯಾರೆಟ್ ತುರ್ತದ್ದು ಮತ್ತು ನೀರುಳ್ಳಿ ಕಡಿವಾಗ ಹಾಕಿದಾರಂತೆ. ಇದು ಬೆಕ್ಕು ಹಸಿವಾಗ್ತುಂಟು, ಕೊಡು ಅಂತ ಬಾಯ ಕಡೆ. ಈಗ ಚಾಯ್ ಎಲ್ಲ ಕುಡ್ದಾಯ್ತು, ನಿಮಗೊಂದು ತೋರಿಸ್ತೇನೆ. ಹೆಚ್ಚಿನವರಿಗೆ ಈ ಹೂವಿನ ಹೆಸರು ಗೊತ್ತಿರ್ಬೋದು. ಇದರ ಹೆಸರು ಕೇಪುಳ ಅಂತ. ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಭಾಷೆಯಲ್ಲಿ ಇದರ ಹೆಸರು ಎಂತ ಕರೀತಾರೆ ಅಂತ ಹೇಳಿ ಒಮ್ಮೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇದು ನಾವು ನೆಟ್ಟ ಕೇಪುಳ ಅಲ್ಲ ಆಯಿತಾ. ಇದು ಕಾಡು ಕೇಪುಳ, ಇಲ್ಲೇ ಹುಟ್ಟಿಕೊಂಡಂತಹ ಕೇಪುಳ. ಇದರಲ್ಲಿ ಒಂದು ಸಲ ತುಂಬ ಆಗಿದೆ. ಈಗ ಸಹ ಪ್ರತಿ ವರ್ಷ ಈ ಟೈಮಲ್ಲಿ ಯಾವತ್ತೂ ಸಹ ಆಗೋದು. ಕೇಪುಳ ಕಾಣ್ತಾ ಇರ್ಬೋದು. ಅದು ನನ್ನ ಅಪ್ಪ ತಂದು ನೆಟ್ಟಂತಹ ಕೇಪುಳ ಆಯಿತಾ. ಈ ಕೇಪುಳ ದುರ್ಗಾದೇವಿಗೆ ವಿಶೇಷವಾದ ಪುಷ್ಪ ಅಂತ ಹೇಳಿದರು ಅಜ್ಜಿ. ಮತ್ತು ಇದರ ತಂಬುಳಿ ಮಾಡ್ತಾರಲ್ಲ, ಅದಷ್ಟು ಒಳ್ಳೆದಿರೋದಿಲ್ಲ ಅಂತ ಹೇಳಿದರು. ಮತ್ತು ಗೊತ್ತಿಲ್ಲ, ನಾನು ತಿಂದು ನೋಡಲಿಲ್ಲ, ಇಲ್ಲಿ ಮಾಡಲೂ ಇಲ್ಲ. ಅಜ್ಜಿ ಸಣ್ಣಾಗಿರುವಾಗ ಮಾಡಿದ್ರಂತೆ, ಹಾಗೆ ಅದನ್ನು ನನಗೆ ಹೇಳುವ ಅಂತ ಅನಿಸಿತು, ಹಾಗೆ ಹೇಳಿದೆ. ಈ ಗಿಡದ ಹೆಸರನ್ನು ನೀವು ಕಂಡಿದ್ರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಮ್ಮ ಭಾಷೆಯಲ್ಲಿ ಈ ಗಿಡದ ಹೆಸರನ್ನು ನೆರುಗಿಡ ಸೊಪ್ಪು, ತುಳುವಿನಲ್ಲಿ ಇದನ್ನು ನರುಗಡ ಸೊಪ್ಪು ಅಂತ ಹೇಳಿ ಕರೀತಾರಂತೆ. ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ಹೇಳಿ ನಂಗೆ ಗೊತ್ತಿಲ್ಲ ಆಯಿತಾ. ಈ ಗಿಡದ ಸೊಪ್ಪಿನ ಸಾರು ಆಗ್ತದಂತೆ, ಸಾಂಬಾರು ಆಗ್ತದಂತೆ. ನಾನು ಮಾಡಲಿಲ್ಲ, ಟ್ರೈ ಮಾಡಬೇಕು ಒಮ್ಮೆ ಆಯಿತಾ. ಮಾಡಿದರೆ ನಿಮಗೆ ಬೇಕು ರೆಸಿಪಿ ಅಂತ ಹೇಳಿದರೆ ಒಮ್ಮೆ ಕಮೆಂಟಲ್ಲಿ ತಿಳಿಸಿ. ಈ ಸೊಪ್ಪಿನ ಸಾರನ್ನು ಮಾಡಿದರೆ ಅಥವಾ ಸಾಂಬಾರನ್ನು ಮಾಡಿದರೆ ಅದರ ರುಚಿ ಹೇಗಾಗ್ತದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಈ ನಾಚಿಕೆ ಮುಳ್ಳಲ್ಲಿ ಉಂಟಲ್ಲ, ಒಂದು ಕೋಡ್ ಆಗ್ತದೆ ಆಯಿತಾ. ನಿಮಗೆಲ್ಲ ಗೊತ್ತುಂಟ ಇಲ್ಲ ನಂಗೆ ಗೊತ್ತಿಲ್ಲ, ತೋರಿಸ್ತೇನೆ. ಕಾಣ್ತದೆ ಗೊತ್ತಿಲ್ಲ ಇನ್ನು. ಹೀಗೆ ಆಯ್ತು. ಇದು ಒಣಗಿದೆ, ಆದರೆ ಎಳತ್ತು ಇದ್ದರೆ ಉಂಟಲ್ಲ, ಎಳತ್ತು ಅಂದರೆ ಸ್ವಲ್ಪ ಎಳತ್ತು ಅಂತ ಅಲ್ಲ, ಸ್ವಲ್ಪ ಬೆಳೆದದ್ದು ಅಂತಲೂ ಅಲ್ಲ, ಅದಕ್ಕಿಂತ ಸ್ವಲ್ಪ ಅಂದರೆ ಬೆಳೀಲಿಕ್ಕಾಯಿತು ಅಂತ ಹೇಳಿ ಆಗುವಾಗ ಅದರ ಒಳಗೊಂದು ಕಾಯಿ ಇರ್ತದೆ ಆಯಿತಾ. 1-2 ಎಲ್ಲ ಇರ್ತದೆ, 2-3 ಅಥವಾ 1 ಒಮ್ಮೊಮ್ಮೆ ಎಲ್ಲ ಇರ್ತದೆ. ಆ ಕೋಡನ್ನು ತಿಂತಿದ್ದೆ ನಾನು, ನನಗೆ ಚಿಕ್ಕಮ್ಮ ಹೇಳಿಕೊಟ್ಟದ್ದು. ರುಚಿ ಇರ್ತದೆ, ತೊಂದರೆ ಇಲ್ಲ. ತುಂಬ ಬೆಳೆದದ್ದು ಆಗೋದಿಲ್ಲ, ಒಳ್ಳೆದಿರೋದಿಲ್ಲ, ಟೇಸ್ಟ್ ಇರೋದಿಲ್ಲ. ಹಾಗೆ ನೀವು ಅದನ್ನೆಲ್ಲ ತಿಂದಿದ್ದೀರಾ ಅಂತ ಹೇಳಿ ಒಮ್ಮೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸಂಜೆಯ ಚಹಕ್ಕೆ ಎಂತ ಅಂತ ಹೇಳಿದರೆ ಅಪ್ಪ ಪೇಟೆಯಿಂದ ನೇಂದ್ರ ಬಾಳೆಹಣ್ಣು ತಂದಿದ್ರು, ಅದರ ಪೋಡಿ ಆಯಿತಾ. ಹಾಗೆ ಇವತ್ತು ಸಂಜೆ ತಿಂಡಿಗೆ ಪಜ ಮಡಿಪೆರನ ಉಪ್ಪು ಗರಿ ಮಾಡಿದ್ರಾಯ್ತು. ಅಜ್ಜಿ ಮಾಡಿದ್ದು, ಉಪ್ಪು ಕಮ್ಮಿ ಆಗಿದೆ. ಇದು ನಾನು ಸೆಕೆಂಡ್ PU ಅಲ್ಲಿ ಮಾಡಿದ್ದೆ ಆಯಿತಾ, ರಜೆಯಲ್ಲಿ. ಹೇಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಅಷ್ಟು ಚೆಂದ ಬರಲಿಲ್ಲ ನನಗೆ ಗೊತ್ತುಂಟು, ಆದರೆ ನಿಮ್ಮ ಅನಿಸಿಕೆ ಎಂತ ಅಂತ ಹೇಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.